ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ, ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಓ ಯೇಸುವಿನ ಪವಿತ್ರ ಹೃದಯವೇ, ಸಂತ ಕನ್ಯಾಮರಿಯಮ್ಮನವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು, ಎಲ್ಲ ಕೆಲಸ ಕಾರ್ಯಗಳನ್ನು, ವಿದ್ಯಾಭ್ಯಾಸವನ್ನು, ಪ್ರಯಾಣವನ್ನು, ಇಂದಿನ ಅನುಭವಗಳನ್ನು, ಆರೋಗ್ಯವನ್ನು, ನನ್ನ ಕುಟುಂಬದ ಸದಸ್ಯರನ್ನು, ಬಂಧು ಮಿತ್ರರನ್ನು, ನೆರೆಹೊರೆಯವರನ್ನು, ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ. ನಾನು ಆಡುವ ಮಾತು, ಮಾಡುವ ಆಲೋಚನೆಗಳು, ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ. ಇಂದಿನ ದಿನ ನಿಮ್ಮ ಸುರಕ್ಷತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ. ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ. ಆಮೇನ್. ಸಂತ ಲೂಕನು ಬರೆದ ಸುಸಂದೇಶದಿಂದ ವಾಚನ. ಅಂದು ಸಬ್ಬತ್ ದಿನ. ಯೇಸುಸ್ವಾಮಿ ಒಬ್ಬ ಪ್ರಮುಖ ಫರಿಸಾಯನ ಮನೆಗೆ ಊಟಕ್ಕೆ ಹೋದರು. ಎಲ್ಲರ ಕಣ್ಣು ಅವರ ಮೇಲಿತ್ತು. ಅಲ್ಲೇ ಅವರ ಮುಂದೆ ಜಲೋದರ ರೋಗಿಯೊಬ್ಬನು ಇದ್ದನು. ಸಬ್ಬತ್ ದಿನ ಗುಣಪಡಿಸುವುದು ಸರಿಯೋ ತಪ್ಪೋ ಎಂದು ಯೇಸು ಫರಿಸಾಯರನ್ನು ಶಾಸ್ತ್ರಜ್ಞರನ್ನು ಕೇಳಿದರು. ಅದಕ್ಕವರು ಮೌನವಾಗಿದ್ದರು. ಯೇಸು ರೋಗಿಯ ಕೈ ಹಿಡಿದು ಗುಣಪಡಿಸಿ ಕಳುಹಿಸಿಬಿಟ್ಟರು. ಅನಂತರ, ನಿಮ್ಮಲ್ಲಿ ಒಬ್ಬನ ಮಗನಾಗಲಿ ಎತ್ತಾಗಲಿ ಬಾವಿಯಲ್ಲಿ ಬಿದ್ದರೆ ಸಬ್ಬತ್ ದಿನವಾಗಿದ್ದರೂ ನೀವು ತಡ ಮಾಡದೆ ಮೇಲಕ್ಕೆ ಎತ್ತುವುದಿಲ್ಲವೇ ಎಂದು ಕೇಳಿದರು. ಅದಕ್ಕೂ ಅವರು ನಿರುತ್ತರರಾದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಚಿಂತನೆ. ಈ ಭಾಗದಲ್ಲಿ ಯೇಸು ಸಬ್ಬತ್ ದಿನದಂದು ಫರಿಸಾಯನ ಮನೆಗೆ ಊಟಕ್ಕೆ ಹೋಗುತ್ತಾರೆ. ಅಲ್ಲಿ ಜಲೋದರ ಕಾಯಿಲೆಯಿಂದ ಬಳಲುತ್ತಿದ್ದ ಓರ್ವನನ್ನು ಸ್ವಸ್ಥಪಡಿಸುತ್ತಾರೆ. ಸಬ್ಬತ್ ದಿನದ ಕಟ್ಟುಪಾಡುಗಳಿಗಿಂತ ಮನುಷ್ಯ ಜೀವನ ಶ್ರೇಷ್ಠವಾದುದು ಎಂಬ ಪಾಠವನ್ನು ನಮಗೆ ಕಲಿಸುತ್ತಾರೆ. ದೇವರು ಪ್ರೀತಿಮಯಿಯಾಗಿದ್ದಾರೆ. ನಮ್ಮ ಜೀವನದಲ್ಲಿ ವಿನಯತೆ ಮುಖ್ಯ. ಹಾಗೆ ವಿನಯತೆಯಿಂದ ನಾವು ಯೇಸುವನ್ನು ಸಮೀಪಿಸಿ ನಮ್ಮ ಕಷ್ಟಪಾಡುಗಳನ್ನು ಹೇಳಿಕೊಂಡರೆ ಅವರು ಖಂಡಿತವಾಗಿಯೂ ಎಲ್ಲ ನಿಯಮಗಳನ್ನು ಬದಿಗಿರಿಸಿ ನಮ್ಮನ್ನು ಗುಣಪಡಿಸುತ್ತಾರೆ. ದೀನ ಮನೋಭಾವನೆಯನ್ನು ನಮ್ಮದಾಗಿಸಿಕೊಂಡು ದೇವರ ಕೃಪೆಯನ್ನು ಪಡೆಯೋಣ. ಪ್ರಾರ್ಥಿಸೋಣ. ಪ್ರೀತಿಯ ತಂದೆಯೇ, ನಿಮ್ಮ ಪುತ್ರನಾದ ಯೇಸು ಸಬ್ಬತ್ತಿನದಂದು ಕಾಯಿಲೆಯನ್ನು ಗುಣಪಡಿಸಿದಂತೆ ನಮ್ಮ ಅವಶ್ಯಕತೆಗಳಲ್ಲಿಯೂ ನಿಮ್ಮ ಕರುಣೆಯ ಸ್ಪರ್ಶವನ್ನು ನಮಗೆ ನೀಡಿರಿ. ನೀವು ನಿಮ್ಮ ಛಾಯೆಯಲ್ಲಿ ಸೃಷ್ಟಿಸಿದ ನಮ್ಮನ್ನು ಬೇರೆ ಯಾವುದೇ ನಿಯಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತೀರಿ ಎಂಬ ವಿಶ್ವಾಸ ನಮಗಿದೆ. ನಿಮ್ಮ ದಿವ್ಯ ಪ್ರೀತಿಯನ್ನು ಅನುಭವಿಸಲು ನಮ್ಮನ್ನು ಯೋಗ್ಯರನ್ನಾಗಿಸಿರಿ. ಇಹಲೋಕದ ಸ್ಥಾನಮಾನಗಳಿಗೆ ಹಂಬಲಿಸದೆ ನಿಮ್ಮ ಕೃಪೆಗಾಗಿ ಹಂಬಲಿಸುವ ವಿನಮ್ರತೆಯಿಂದ ತುಂಬಿದ ಹೃದಯವನ್ನು ನಮಗೆ ನೀಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್.